ಗೊತ್ತು ಸರ್, ನನಗೆಲ್ಲ ಗೊತ್ತು. ಯಾಕೆ ಹೀಗೆ ಮೌನವಾಗಿದ್ದು ನನ್ನ ಕೊಲ್ತಾ ಇದ್ದೀರಾ? ನಾನು ತಪ್ಪು ಮಾಡಿದ್ದೀನಿ, ಕ್ಷಮೆ ಕೇಳೋಕ್ಕಾಗದೇ ಇರೋಷ್ಟು ತಪ್ಪು ಮಾಡಿದ್ದೀನಿ. ನನ್ನಿಂದ ನಿಮಗೆಲ್ಲ ನೋವಾಗಿದೆ. ನಾನು ತಾಳ್ಮೆ ಕಳ್ಕೊಂಡೆ, ಕೆಮ್ಮೆಲೆ ಸಾಹೇಬ್ರಿಗೆ ಬೈದೆ, ಈ ಸ್ಕೂಲ್ ಮರ್ಯಾದೆ ಹೋಗೋ ಹಾಗೆ ಮಾಡಿಬಿಟ್ಟೆ. ನಾನು ಈ ಸ್ಕೂಲಲ್ಲಿ ಕೆಲಸ ಮಾಡೋಕ್ಕೆ ಯೋಗ್ಯತೆ ಇಲ್ಲದೆ ಇರೋಳು. ಗೊತ್ತು ಸರ್, ಸಸ್ಪೆಂಡ್ ಮಾಡಿದ್ದೀರಾ ಅಂತ. ಕೊಡಿ ಸರ್ ಸಸ್ಪೆಂಡ್ ಲೆಟ್ರು, ತಗೊಂಡು ಹೋಗ್ತೀನಿ ಮನೆಗೆ. ಈ ಸ್ಕೂಲಿಗೆ ಬರ್ಬೇಕಾದ್ರೆ ನೂರಾರು ಕನಸುಗಳನ್ನ ಇಟ್ಕೊಂಡು ಬಂದೆ, ಅದನ್ನು ಹಾಗೆ ಇಟ್ಕೊಂಡು ಹೋಗ್ತೀನಿ. ಇವತ್ತಿಗೆ ಈ ಸ್ಕೂಲ್ಗೂ ನನಗೂ ಋಣ ಮುಗೀತು. ಇನ್ಯಾವತ್ತೂ ನನ್ನ ಮುಖನ ನಿಮ್ಗಳಿಗೆ ತೋರಿಸೋದಿಲ್ಲ. ನೀವೆಲ್ಲ ನನ್ನ ಬೀಳ್ಕೊಡೋಕೆ ಬಂದಿದ್ದೀರಾ ಅಲ್ವಾ? ನನ್ನ ಮೇಲೆ ನಿಮ್ಗೆಲ್ರಿಗೂ ಕೋಪ ಇದೆ ಅಲ್ವಾ? ಸಾಧ್ಯವಾದರೆ ನನ್ನನ್ನು ಕ್ಷಮಿಸ್ಬಿಡಿ. ಆದರೆ ಒಂದು ಮಾತು, ನಾನು ಕೋಪಿಷ್ಟೇ ಇರಬಹುದು, ಗಂಡಸ್ರು ಕಂಡ್ರೆ ನನಗೆ ಆಗದೆ ಇರಬಹುದು. ಆದರೆ ನಮ್ಮ ಸ್ಕೂಲ್ ಮರ್ಯಾದೆ ಕಳಿಬೇಕು ಅನ್ನೋ ಒಂದು ಸಣ್ಣ ಉದ್ದೇಶನೂ ನನ್ನ ಮನಸ್ಸಲ್ಲಿ ಇರಲಿಲ್ಲ ಸರ್. ಒಂದು ಹೆಣ್ಣು ಹುಡುಗಿ ವಿಷಯದಲ್ಲಿ ಇಷ್ಟೆಲ್ಲ ನಡೀತಲ್ಲ ಅಂತ ಆತುರ ಪಟ್ಟು ತಪ್ಪು ಮಾಡಿಬಿಟ್ಟೆ. ಅದು ನನಗೆ ಈಗ ಅರ್ಥ ಆಗಿದೆ. ನಾನು ಮಾಡಿದ ತಪ್ಪು ಅಂತ ಈಗ ಅರಿವಾಗಿದೆ. ಆದರೆ ಈಗ ಅರಿವಾಗಿ ಏನು ಪ್ರಯೋಜನ? ತಪ್ಪು ಮಾಡಿದವ್ರು ಶಿಕ್ಷೆ ಅನುಭವಿಸ್ಲೇಬೇಕು. ಕೊಡಿ ಸರ್ ಸಸ್ಪೆಂಡ್ ಲೆಟ್ರು, ತಗೊಂಡೋಗ್ತೀನಿ ಮನೆಗೆ. ಲೆಟ್ರ್ ಕೊಡ್ತೀನಿ, ಅದಕ್ಕೂ ಮುಂಚೆ ನಿನಗೆ ಬೇರೆ ಏನೋ ಕೊಡೋದಿದೆ. ನಾನು ಸ್ಕೂಲಿಂದ ಹೊರಗೆ ಹೋಗ್ತಿರೋದಕ್ಕೆ ಸಿಹಿ ತಿನ್ಸ್ ಕಳಿಸ್ತಿದ್ದೀರಾ ಸರ್? ನಿಮ್ಮೆಲ್ರಿಗೂ ಖುಷಿಯಾಗಿದೆ ಅಂತ ಸ್ವೀಟ್ ಹಂಚ್ತಾ ಇದ್ದೀರಾ? ಇಷ್ಟೇ ಯಾಕೆ, ಇನ್ನೂ ಸ್ವಲ್ಪ ಆರ್ಡರ್ ಮಾಡಿ ಇಡೀ ಸ್ಕೂಲ್ಗೆ ಹಂಚ್ಬಿಡಿ, ಎಲ್ಲರೂ ಖುಷಿ ಪಡಲಿ. ಏನಮ್ಮ ಆಗ್ಲಿಂದ ಬಡಬಡ ಅಂತ ಮಾತಾಡ್ತಾನೆ ಇದೆಯಲ್ಲ, ಯಾಕಮ್ಮ ಅಳ್ತಾ ಇದೆಯಾ? ಅಳ್ದೆ ಸಂತೋಷ ಪಡ್ಬೇಕಾ ಸರಿ ವಿಷಯಕ್ಕೆ? ಖುಷಿಗೆ ಅಲ್ವೇನಮ್ಮ ಸ್ವೀಟ್ ಹಂಚೋದು? ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?